ವಿರಸ ಮರೆತು ವಿಜಯ್ ಜೊತೆ ಒಂದಾಗ್ತಾರ ಸಂಗೀತ. ಆಗಿದ್ದೆಲ್ಲ ಆಗೋಯ್ತು ಅಂತ ಮತ್ತೆ ಒಂದಾಗುತ್ತಾ ಈ ಜೋಡಿ? ವಿರಸ ಮರೆತು ವಿಜಯ್ ಜೊತೆ ಒಂದಾಗ್ತಾರ ವಿಜಯ್ ಪತ್ನಿ ಸಂಗೀತ. ಆಗಿದ್ದೆಲ್ಲ ಆಗೋಯ್ತು, ಸಂಸಾರದಲ್ಲಿ ಇದ್ದಿದ್ದೆ ಅಂತ ಏನಾದ್ರೂ ಒಂದಾಗುವಂತ ಚಾನ್ಸಸ್ ಇದೆಯಾ? ದಳಪತಿ ದಂಪತಿ ಪುನರ್ಮಿಲನಕ್ಕೆ ಕಾಯ್ತಿದೆ ತಮಿಳುನಾಡು. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಒಂದು ಸುದ್ದಿ. ಇದು ವದಂತಿ ಆಗದಿರಲಿ, ನಿಜವಾಗಲಿ ವಿಜಯ್ ಫ್ಯಾನ್ಸ್ ಪ್ರಾರ್ಥನೆ. ಇದು ವದಂತಿ ಅಂತಾನೂ ಆಗಲಿ ಅಥವಾ ಇದು ನಿಜವಾದ್ರೂ ಕೂಡ ಆಗಲಿ, ಬಟ್ ನಿಜವಾಗಲಿ ಅನ್ನುವಂಥದ್ದು ವಿಜಯ್ ಫ್ಯಾನ್ಸ್ ಪ್ರಾರ್ಥನೆ. ಈಗಾಗಲೇ ಸಾಕಷ್ಟು ವೈಮನಸ್ಸು ಮನಸ್ತಾಪಗಳಿರುವಂತಹ ಕಾರಣದಿಂದಾಗಿ ವಿಜಯ್ ಮತ್ತು ಅವರ ಪತ್ನಿ ಸಂಗೀತ ನಡುವೆ ಡಿವೋರ್ಸ್ವರೆಗೂ ಕೂಡ ಬಂದು ನಿಂತ್ಕೊಂಡಿದೆ ಸಿಚುವೇಶನ್. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಹರಿದಾಡ್ತಾ ಇದೆ. ಮತ್ತೆ ಒಂದಾಗ್ಬಿಡ್ತಾರ ಸಂಗೀತ ಮತ್ತು ವಿಜಯ್ ಅನ್ನುವಂಥದ್ದು ವಿಜಯ್ ಫ್ಯಾನ್ಸ್ ಮಾತನಾಡ್ತಾ ಇರುವಂಥದ್ದು. ಯಾಕಂದ್ರೆ ಈ ಹಿಂದೆ ವಿಜಯ್ಗೆ ಒಂದು ಪಕ್ಷವನ್ನ ನಿರ್ವಹಣೆ ಮಾಡಿಕೊಂಡು ಮುನ್ನಡೆಸ್ಕೊಂಡು 2 ವರ್ಷ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು, ಅಲ್ಲಿ ಮುನ್ನಡಿಬೇಕು ಅಂತ. ಆ ಒಂದು ಪ್ರಯತ್ನವೇ ಇವತ್ತು ಫಲ ಕೊಟ್ಟಿದೆ ವಿಜಯ್ ಅವರಿಗೆ. ಇವತ್ತು ಸರ್ಕಾರ ರಚನೆ ಮಾಡಿದಾರ್ರಿ, ಸಿಎಂ ಆಗಿದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು? ಒಂದು ಪಕ್ಷವನ್ನ ಕಟ್ಟಿ 2 ವರ್ಷ ಆದ್ಮೇಲೆ ಅಧಿಕಾರಕ್ಕೆ ಬಂದು ನಿಂತಿದ್ದಾರೆ. ಒಂದಾಗ್ತಾರ ದಳಪತಿ ದಂಪತಿ. ಆದರೆ ಚರ್ಚೆಗೀಡಾಗಿದೆ ಸಿಎಂ ವಿಜಯ್ ವೈಯಕ್ತಿಕ ಬದುಕು. ವಿಜಯರಿಂದ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದ ಸಂಗೀತ ವಿಜಯ್ಗೆ ವಿವಾಹೇತರ ಸಂಬಂಧ ಎಂದು ಆರೋಪಿಸಿ ಅರ್ಜಿಯನ್ನ ಸಲ್ಲಿಸುತ್ತಾರೆ. ಆರೋಪದ ಬೆನ್ನಲ್ಲೇ ವಿಜಯ್ ಪರ ನಿಂತಿದ್ದ ನಟಿ ತ್ರಿಷಾ. ಇದೇ ಜೂನ್ 15ಕ್ಕೆ ದಳಪತಿ ದಂಪತಿ ವಿಚ್ಛೇದನ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ ಸಂಗೀತ ಮತ್ತು ವಿಜಯ್. ತಮಿಳುನಾಡು ಸಿಎಂ ಆಗಿ ಇತಿಹಾಸ ಸೃಷ್ಟಿಸಿರುವಂತಹ ವಿಜಯ್ಗೆ ಪರ್ಸನಲ್ ವಿಚಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಸಂಗೀತ ಮತ್ತು ವಿಜಯ್ ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬೇರೆ ರೀತಿಯಾದಂಥ ವಿವಾಹೇತರ ಸಂಬಂಧ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಬಟ್ ಇದೆಲ್ಲ ಮುನಿಸನ್ನ ಮರೆತು ಸಂಗೀತ ವಿಜಯ್ ಒಂದಾಗ್ತಾರಾ? ಇದರಲ್ಲಿ ವಿಜಯ್ ಅವರ ಅಭಿಪ್ರಾಯ ಏನು? ವಿಚಾರಣೆ ನಡೆಯುತ್ತೆ, ಕೋರ್ಟ್ನಲ್ಲಿ ಮುಖಾಮುಖಿ ಆಗ್ತಾರೆ. ಈ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಒಬ್ಬರೊಬ್ಬರು ಪರಸ್ಪರ ಮಾತಾಡಿಕೊಂಡು ಅರ್ಥ ಮಾಡಿಕೊಂಡು ಇದೇನಾದರೂ ಕ್ಯಾನ್ಸಲ್ ಆಗಿಬಿಡಲಿ, ಅರ್ಜಿ ಹಾಕಿದಾರಲ್ಲ ಅದು ಕ್ಯಾನ್ಸಲ್ ಆಗಿಬಿಡಲಿ ಅನ್ನುವಂಥದ್ದು ವಿಜಯ್ ಅಭಿಮಾನಿಗಳ ಆಶಯ. ಸೊ ಇದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ, ಏನಾಗುತ್ತೆ? ಜೂನ್ 15ರಂದು ಇರುವಂಥ ವಿಚಾರಣೆ. ಇವತ್ತು 13, ಇನ್ನೆರಡು ದಿನ, ಜೂನ್ 15ರಂದು ಇರುವಂಥ ವಿಚಾರಣೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಪರ್ಸನಲ್ ಲೈಫ್ ಕೂಡ ಚೆನ್ನಾಗಿರಲಿ ಅನ್ನುವಂಥದ್ದು ವಿಜಯ್ ಅಭಿಮಾನಿಗಳ ಪ್ರಾರ್ಥನೆ. ಸೊ ಹಾಗಾಗಿ ಇದೆಷ್ಟು ಮಟ್ಟಿಗೆ ಫಲಿಸುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಜೋಸೆಫ್ ವಿಜಯ್ ಅವರ ಪರ್ಸನಲ್ ಲೈಫ್ ಕೂಡ ಚೆನ್ನಾಗಾಗಲಿ ಅನ್ನುವಂಥದ್ದು ಅಭಿಮಾನಿಗಳ ಆಶಯ.